ಇಡೀ ಆಸ್ತಿನ ನನ್ನ ಹೆಸರಿಗೆ ಮಾಡಿಟ್ಟಿದ್ದಾನೆ ಅಂದ್ರೆ ಅದೊಂದು ದೊಡ್ಡ ಗುಣ. ಅದನ್ನ ನಾನು ಹೇಗೆ ತಗೊಳ್ದಕ್ಕಾಗತ್ತೆ? ನನ್ನ ವೀರಣ್ಣನ ತಂಗಿನೇ ಅಲ್ವಲ್ಲ. ಅಣ್ಣನ ತೃಪ್ತಿಗೋಸ್ಕರ ನಾನು ಇದನ್ನ ತಗೊಂಡ್ರೆ ನಾನು ಅವನಿಗೆ ದ್ರೋಹ ಮಾಡ್ದಾಗತ್ತೆ. ನಾಳೆ ನಾನೊಂದು ತಂಗಿ ಅಲ್ಲ ಅಂತ ಗೊತ್ತಾದ್ರೆ ಆಸ್ತಿಗೋಸ್ಕರ ಆಸೆ ಪಟ್ಟೆ ಅನ್ನೋ ಕಳಂಕ ನನ್ನ ಮೇಲೆ ಬರುತ್ತೆ. ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ತಗೋಮ್ಮ ಅಚ್ಚು. ಅಣ್ಣ, ಏನಣ್ಣ ಇದಲ್ಲ? ಇದ್ರ ಅವಶ್ಯಕತೆ ಏನಿತ್ತಿವಾಗ? ಇದೇ ಕಣಮ್ಮ ಅಚ್ಚು, ತುಂಬಾ ತಡ ಆಗೋಯ್ತು. ನಾನು ಇದನ್ನ ಯಾವಾಗ್ಲೂ ಮಾಡಬೇಕಾಗಿತ್ತು. ಇನ್ನು ಮುಂದೆ ಕಾನೂನು ಪ್ರಕಾರ ನನ್ನ ಇಡೀ ಆಸ್ತಿಗೆ ನೀನೇ ಕಣಮ್ಮ ಒಡತಿ. ಏನಮ್ಮ? ಅಣ್ಣ, ಯಾಕಮ್ಮ ಸುಮ್ಮನೆ ಆಗ್ಬಿಟ್ಟೆ? ಅಣ್ಣ, ನೀನ್ ಕೊಡ್ತಿರೋ ಜವಾಬ್ದಾರಿಗಳನ್ನ ಖಂಡಿತ ನಾನು ತಗೊಳ್ತೀನಿ. ನೀನ್ ಹೇಗೆ ವ್ಯವಹಾರಗಳನ್ನ ನಡ್ಸ್ಕೊಂಡು ಹೋಗ್ತಿದ್ಯೋ ಆ ಮಟ್ಟಕ್ಕೆ ನನ್ನ ಕೈಯಿಂದ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಎಲ್ಲೂ ನಿನ್ಗೆ ಕೆಟ್ಟ ಹೆಸರು ಬರ್ದೇ ಇರೋ ಹಾಗೆ ನೋಡ್ಕೋತೀನಿ. ಆದ್ರೆ ನಂದೊಂದು ಚಿಕ್ಕ ಕಂಡೀಷನ್ ಇದೆ ಅಣ್ಣ. ಏನು ಅಂತ ಕೇಳಲ್ವಾ? ಸರಿ, ನಾನೇ ಹೇಳ್ತೀನಿ. ಇದೆಲ್ಲ ನಾನು ಮಾಡ್ಬೇಕು ಅಂದ್ರೆ ಆಸ್ತಿ ಮಾತ್ರ ನನ್ನ ಹೆಸರಲ್ಲಿ ಇರ್ಕೂಡ್ದು. ಅದೆಲ್ಲ ಅದಕ್ಕೆ ಹೆಸರಲ್ಲಿ ಇರ್ಬೇಕು. ಅಚ್ಚು, ಏನಮ್ಮ ನೀನು? ಅಣ್ಣ ತಂಗಿರ ಜಗಳದಲ್ಲಿ ಭಾರ ನನ್ನ ತಲೆ ಮೇಲೆ ಹೊರಿಸ್ಬಿಡದಾ? ನನ್ನ ಹೆಸರಿಗೆಲ್ಲ ಬೇಡಮ್ಮ, ನೀನೇ ಇಟ್ಕೋ. ಅದ್ಕೆ ನಾನು ಹೇಳ್ತಿದ್ದೀನಂದ್ರೆ ಅದ್ ನ್ಯಾಯವಾಗೇ ಇರುತ್ತೆ. ಅದ್ಕೆ ನಿಮ್ ಜೊತೆ ಕೊನೆವರೆಗೂ ನಾನಿರ್ತೀನಿ, ಸರಿನಾ? ನೀವೇನು ನನಗ್ ಮದ್ವೆ ಮಾಡಿಸಿ ಬೇರೆ ಕಡೆ ಓಡಿಸ್ಬೇಕು ಅನ್ಕೊಂಡಿದ್ದೀರಾ? ಅಮ್ಮ ಅಚ್ಚು, ಯಾಕಮ್ಮ ಏನೇನೋ ಮಾತಾಡ್ತಾ ಇದೀಯಾ? ಅಣ್ಣ, ನೀನ್ ಅದಕ್ಕೆ ಒಪ್ಕೊಂಡ್ರು ನಾನು ಅದಕ್ಕೆ ಒಪ್ಕೊಳ್ಳಲ್ಲ ಅಣ್ಣ. ಅದೇ ತರ ಆಸ್ತಿನ ನನ್ನ ಹೆಸರಿಗೆ ಬರೆಯೋದು ನಾನು ಒಪ್ಕೊಳ್ಳಲ್ಲ ಅಷ್ಟೇ. ನಾನ್ ಏನಕ್ಕೆ ಹೇಳ್ತಿದ್ದೀನಿ ಗೊತ್ತಾ? ನನ್ ತಂದೆ ಸ್ಥಾನದಲ್ಲಿ ನೀನಿದ್ಯಾ, ತಾಯಿ ಸ್ಥಾನದಲ್ಲಿ ನಮ್ಮ ಅತ್ತಿಗೆ ಇದ್ದಾರೆ. ನೀವಿಬ್ರೆ ನನಗೆ ಆಸ್ತಿ ಅಣ್ಣ. ನನಗ್ ದಯವಿಟ್ಟು ಬೇರೆ ಏನು ಬೇಡ. ಹಾ ಸರ್, ನೀವಾದ್ರೂ ಅಣ್ಣಂಗೆ ಹೇಳಿ ಪ್ಲೀಸ್. ವೀರಣ್ಣವ್ರೆ, ನಿನ್ ತಂಗಿ ಹೇಳ್ತಿರೋದು 100% ಸತ್ಯ. ಸರಿ ಅಮ್ಮ, ಕೊನೆಗೂ ನಿನ್ನ ಹಠಾನೇ ಗೆಲ್ತು. ಥ್ಯಾಂಕ್ ಯು. ಇದು ಹಠ ಅಲ್ಲ ಅಣ್ಣ, ನೀವ್ ನನಗೆ ಕಲ್ಸ್ಕೊಟ್ಟಿರೋ ಜೀವನದ ಪಾಠ. ಸೊ ಇದುವರೆಗೂ ಎಲ್ಲ ಕಡೆ ಅಣ್ಣ ಮಾತ್ರ ಸೈನ್ ಮಾಡ್ತಿದ್ದ. ಇನ್ಮೇಲೆ ಏನೇ ಡಾಕ್ಯುಮೆಂಟ್ಸ್ ಇದ್ರು ಅಣ್ಣ ಅತ್ತಿಗೆ ಇಬ್ರು ಸೈನ್ ಮಾಡ್ಬೇಕು. ಆ ಥರ ಜಾಯಿಂಟ್ ಅಗ್ರಿಮೆಂಟ್ ಮಾಡ್ಕೊಂಬನ್ನಿ. ಎಲ್ಲಾ ಡಾಕ್ಯುಮೆಂಟ್ಸು ಮತ್ತೆ ಹೊಸದಾಗಿ ರೆಡಿ ಮಾಡ್ಬೇಕು. ನಮ್ ಕೆಲ್ಸಾನೇ ಅದಲ್ವೇ, ಮಾಡ್ಕೊಂಬರ್ತೀವಿ ಬಿಡಿ. ಇನ್ ನಾವು ಬರ್ತೀವಿ ಮೇಡಮ್. ಬರ್ತೀವಿ. ಬರ್ತೀನಮ್ಮ. ಸರಿ. ಈ ತರ ನಾನಿವಾಗ ಮನೆಗೆ ಹೋದ್ರೆ ಅವ್ರಿಗೆಲ್ಲ ಹೇಗಾಗ್ಬೋದು? ಭೂಕಂಪನೇ ಆದಂಗಾಗತ್ತೆ. ಅತ್ತೆ, ಒಂದ್ ನಿಮಿಷ. ಏನಮ್ಮ? ಆಶೀರ್ವಾದ ಮಾಡಿ. ಅಯ್ಯೋ, ಏನಮ್ಮ ನೀನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ನನ್ ಕಾಲಕ್ಕೆ ಬೀಳ್ತಿದ್ಯಲ್ಲ. ಎಂಥ ಸಂಸ್ಕಾರ ನಮ್ಮ ನಿನ್ಗೆ, ಎಷ್ಟು ಒಳ್ಳೆ ಗುಣ. ಆ ದೇವ್ರು ನಿನ್ಗೆ 100 ಕಾಲ ಆಯಸ್ಸು, ಆರೋಗ್ಯ, ಸಂತೋಷ, ನೆಮ್ಮದಿ ಕೊಟ್ಟು ಕಾಪಾಡ್ಲಿ. ಒಳ್ಳೇದಾಗ್ಲಮ್ಮ.
ಮಂತ್ರ ಏನಿದು? ಏನಿದು ಕುತ್ಕೆಲ್ ತಾಳಿ? ಯಾರು? ಎಲ್ಲಿ? ಯಾವಾಗ? ಹೇಗಾಯ್ತು? ಏನತ್ತೆ ಒಂದೇ ಸಮ ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ದೀರಾ? ನನ್ ಕುತ್ತಿಗೆಗೆ ತಾಳಿ ಕಟ್ಟೋ ಧೈರ್ಯ ನಿಮ್ ಮಗನ್ ಬಿಟ್ರೆ ಬೇರೆ ಯಾರಿಗಿದೆ? ಸುಶಾಂತ ಈ ಕೆಲಸ ಮಾಡದ್ನಾ? ಯಾಕೆ ಈ ತರ ಮಾಡ್ದ? ಅದ್ ಯಾಕೆ ಅಂತ ನನಗೆ ಗೊತ್ತಿಲ್ಲ ಅತ್ತೆ. ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಕರೆದ್ರು. ಬೆಳಿಗ್ಗೆ ನಾವಿಬ್ರು ಹೊಟ್ಟಾಗ ನೀವು ಬರ್ತೀನಿ ಅಂದ್ರಿ ತಾನೆ. ನಿಮ್ಮನ್ ಬೇಡ ಅಂದಿದ್ ಅವ್ರೆ. ನಿಮಗ್ ನೆನ್ಪಿದೆ ಅಲ್ವಾ? ನಾನು ಎಷ್ಟು ದಿವಸದಿಂದ ಮಂತ್ರ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದೀನಿ, ಟೈಮೇ ಕೊಡ್ ಬರ್ತಿಲ್ಲ. ಸರಿ ನಡೀರಿ, ಹೋಗ್ ಬರೋಣ. ನೀನ್ ಯಾಕಮ್ಮ ನಮ್ ಜೊತೆ? ಈ ಸಲ ಬೇಡ, ನಾವಿಬ್ರು ಹೋಗಿ ಬರ್ತೀವಿ. ಈಗಲೇ ತುಂಬಾ ಟೈಮ್ ಆಗ್ತಿದೆಯಮ್ಮ. ನಾವಿನ್ನು ದೇವಸ್ಥಾನಕ್ಕೆ ಬೇರೆ ಹೋಗಿ ಬರ್ಬೇಕು, ಸೈಟ್ ಬೇರೆ ವಿಸಿಟ್ ಹಾಕ್ಬೇಕು. ಈಗ ಅಲ್ಲೆಲ್ಲ ನಿಮ್ಮನ್ನ ಕರ್ಕೊಂಡು ಹೋಗಿ ಎಲ್ಲ ಕಡೆ ಸುಟ್ಕೊಂಡ್ಬರೋದು ನನಗೆ ಇಷ್ಟ ಆಗಲ್ಲ. ಹೌದು, ನೆನ್ಪಿದೆ. ನಾವು ಹೋಗ್ತಿರ್ಬೇಕಾದ್ರೂ ಯಾಕೆ ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಂತ ಕೇಳ್ದೆ. ಆದ್ರೆ ದಿಢೀರ್ ಅಂತ ದೇವರ ಮುಂದೆ ನಿಲ್ಸಿ ಈ ತಾಳಿ ಕಟ್ಬಿಟ್ರು ಅತ್ತೆ. ಏನು? ಏನಮ್ಮ ಇಷ್ಟು ಸಾಧಾರಣವಾಗಿ ತಾಳಿ ಕಟ್ಟಿಸ್ಕೊಂಡ್ ಬಂದೆ ಅಂತ ಹೇಳ್ತಾ ಇದ್ಯಾ? ಇದೇನು ಚಿಕ್ಕ ಮಕ್ಳು ಆಡೋ ಅಪ್ಪ ಅಮ್ಮನ ಆಟನಾ? ನನಗೆ ಏನೂ ಅರ್ಥ ಆಗ್ಲಿಲ್ಲ. ಅವ್ರು ಯಾಕೆ ಹೀಗ್ ಮಾಡಿದ್ರು ಅಂತ ಈ ಕ್ಷಣದವರೆಗೂ ನಾನು ಕೇಳ್ಕೊತಾ ಇದ್ದೀನಿ. ನೀವು ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ನಾನು ಅವ್ರನ್ನ ಕೇಳ್ದೆ ಅತ್ತೆ, ಅವ್ರ ಉತ್ತರನೇ ಹೇಳಲಿಲ್ಲ. ನೀವೇ ಅವ್ರಿಗೆ ಫೋನ್ ಮಾಡಿ ಯಾಕೆ ಏನು ಅಂತ ಕೇಳಿ, ಇಲ್ಲಾಂದ್ರೆ ಮನೆಗೆ ಬರಕ್ ಹೇಳಿ ಅತ್ತೆ. ಅವ್ರು ಏನ್ ಹೇಳ್ತಾರೆ ಅಂತ ನಾನು ಕೇಳಿಸ್ಕೋಬೇಕು. ಪ್ರಶ್ನೆ ಕೇಳ್ಬೇಕು, ಕೇಳ್ತೀನಿ. ಬರೋ ತನಕ ನೀನ್ ನಡಿ ಹೊರಗೆ.